ಮಹೇಶ್ವರಿ ಬಾ ನಾವೆಲ್ಲರೂ ಫೋಟೋ ತಗೊಳ್ಳೋಣ. ರಾಮ್ ಬಾ ನಡಿ ಹೋಗೋಣ. ಬಾ. ಹ್ಯಾಪಿ ಮ್ಯಾರೇಜ್ ಲೈಫ್. ಎಲ್ಲರೂ ಒಟ್ಟಿಗೆ ಇನ್ನೊಂದು ಫೋಟೋ ತಗೊಳ್ಳೋಣ. ಅಣ್ಣ ಶಾರದಾ ಬನ್ನಿ ಫೋಟೋ ತಗೊಳ್ಳೋಣ. ಮಾದೇವು, ನೀನು ಪ್ರೇಮ ಇಬ್ರು ಅಮ್ಮನ ಆಶೀರ್ವಾದ ತಗೊಳ್ರಪ್ಪ. ಒಳ್ಳೇದಾಗ್ಲಿ, ಇಬ್ರು 100 ಕಾಲ ಜೊತೆಯಾಗಿ ಸುಖವಾಗಿ ಸಂತೋಷವಾಗಿ ಬಾಳಿ. ಮಾದೇವ, ನೀನ್ ಮತ್ತೆ ಮಾವನ ಆಶೀರ್ವಾದ ತಗೊಳ್ಳೋ. ಪ್ರೇಮ ನೂರ್ ಕಾಲ ಸುಖವಾಗಿ ಬಾಳಿ. ಇಬ್ರು ಚೆನ್ನಾಗಿರಿ, ಒಳ್ಳೇದಾಗ್ಲಿ. ಚಿಕ್ಕಪ್ಪ ಚಿಕ್ಕಮ್ಮ, ಇಬ್ರಿಗೂ ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಸರಿ, ಈಗ ಇಬ್ರು ಮೆರವಣಿಗೆಗೆ ರೆಡಿ ಆಗ್ಬಿಡಿ. ರಾಮ್, ಮೆರವಣಿಗೆಗೆ ಎಲ್ಲ ವ್ಯವಸ್ಥೆ ಆಯ್ತಾ ಹೋಗಿ ನೋಡು. ಸರಿ ದೊಡ್ಡಮ್ಮ. ರಾಮ್, ನೀನ್ ಗಿಫ್ಟ್ ಮಾಡಿರೋ ಡ್ರೆಸ್ ಎಲ್ರಿಗೂ ಎಷ್ಟು ಇಷ್ಟ ಆಯ್ತು ಗೊತ್ತಾ? ಎಲ್ರು ಎಲ್ ತಗೊಂಡೆ ಅಂತ ಕೇಳ್ತಿದ್ರು.
ನೀನೇ ಗಿಫ್ಟ್ ಮಾಡಿದ್ದು ಅಂತ ಹೇಳೋಣ ಅನ್ಸ್ತಿತ್ತು, ಆದ್ರೆ ಸದ್ಯಕ್ ಬೇಡ ಅಂತ. ಆಮೇಲೆ ಮದ್ವೆಗೆ ಸೀರೆನ ನೀನೇ ಸೆಲೆಕ್ಟ್ ಮಾಡ್ಬೇಕು, ಆಯ್ತಾ? ಆಯ್ತು ಸ್ನೇಹ, ಎಂಗೇಜ್ಮೆಂಟ್ಗೆ, ಮದ್ವೆಗೆ, ರಿಸೆಪ್ಷನ್ಗೆ ಎಲ್ಲದಕ್ಕೂ ನಾನೇ ಸೆಲೆಕ್ಟ್ ಮಾಡ್ತೀನಿ. ಓಕೆನಾ? ಹಲೋ ಡ್ಯಾಡ್. ಶ್ಯೂರ್ ಡ್ಯಾಡ್, ನಾನು ಈಗ್ಲೇ ಬರ್ತೀನಿ. ಆ, ರಾಮ್, ಡ್ಯಾಡ್ ಇಲ್ಲೇ ಹತ್ರದ ಇದಾರಂತೆ, ಮೀಟ್ ಮಾಡು ಅಂದ್ರು. ನಾನು ಹೋಗಿ ಬರ್ತೀನಿ, ಆಯ್ತಾ? ಸರಿ, ಬಾಯ್. ಬಾಯ್. ರಾಮ್, ನನ್ನ ಮಹಾದೇವನ ನಿಶ್ಚಿತಾರ್ಥ ಆಯ್ತು. ನಾಳೆ ಮದ್ವೆನೂ ಆಗುತ್ತೆ ಅಂತ ಅನ್ಕೊಂಡಿದ್ಯಾ? ನನ್ನ ಮಹಾದೇವನ್ ಮದ್ವೆ ಯಾವುದೇ ಕಾರಣಕ್ಕೂ ಆಗಲ್ಲ. ನಾಳೆ ನನ್ ಜೊತೆ ಹಸೆಮಣೆ ಏರೋದು, ನನ್ ಜೊತೆ ಮದ್ವೆ ಆಗೋದು ನೀನೇ. ಇದನ್ನ ಯಾರಿಂದನೂ ತಪ್ಪಿಸೋದಕ್ಕಾಗಲ್ಲ. ಮಾದೇವ, ರೆಡಿನಾ? ಹೋಮ. ನನ್ ಮಗ ರಾಜನ್ ತರ ಕಾಣಿಸ್ತಾ ಇದ್ದಾನೆ. ಶ್ರೀಧರ್, ದೇವದಿಂದ ಎಲ್ಲ ಸುಸೂತ್ರವಾಗಿ ನಡೀತಿದೆ. ಮದ್ವೆ ಆಗಿದ ತಕ್ಷಣ ನಮ್ಮ ಮನೆ ದೇವ್ರಿಗೆ ಹೋಗಿ ಹರಕೆ ಸಲ್ಸೋಣ, ಆಯ್ತಾ? ಖಂಡಿತ ಅತ್ಗೆ, ಅದಕ್ಕೆ ಬೇಕಾಗಿರೋ ತಯಾರಿ ಎಲ್ಲ ನಾನ್ ಮಾಡ್ತೀನಿ. ನೋಡು ಮಹಾದೇವ, ಮದ್ವೆ ಆದ್ಮೇಲೆ ಯಾವ ಜಗಳ ತಂಟೆಗೂ ಹೋಗ್ಬಾರ್ದು. ಹೊಡೆದಾಟ ಬಡ್ದಾಟ ಅಂತ ಒಂದ್ ಸುದ್ದಿ ಬಂದ್ರು ನಾನ್ ಮಾತ್ರ ಸುಮ್ನೆ ಇರಲ್ಲ, ಹೇಳ್ತಾ ಇದ್ದೇನೆ. ಇಲ್ಲಮ್ಮ, ನಾನು ಅದನ್ನೆಲ್ಲ ಬಿಟ್ಟು ತುಂಬಾ ದಿನನೇ ಆಯ್ತು. ಅಯ್ಯೋ, ಅವ್ನು ಮೊದ್ಲಿನ ಮಾದೇವಲ್ಲ ಅತ್ಗೆ. ಅವನು ಹೊಡೆದಾಟ ಬಡ್ದಾಟ ಬಿಟ್ಟ ಅಂತ ನಮ್ ಬಾಕಿನೇ ವಸೂಲಿ ಆಗ್ತಾ ಇಲ್ಲ. ಅದಕ್ಕೆ ಬೇರೆ ದಾರಿ ಇದೆ. ಹೊಡೆದಾಟ ಬಡ್ದಾಟ ಮಾಡ್ಬೇಕಾ? ನಮ್ ರಾಮ್ ಹೇಳಿದ್ರೆ ಅವನೆಲ್ಲ ನಿಭಾಯಿಸ್ತಾನೆ. ನೋಡು ಮಹಾದೇವ, ನಿನಗ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನೀನ್ ಮದ್ವೆ ಆದ್ಮೇಲೆ ಮಾತ್ರ ಯಾವ ಜಗಳಕ್ಕೂ ಹೋಗ್ಬಾರ್ದು, ಅರ್ಥ ಆಯ್ತೇನೋ? ಹೂನಮ್ಮ, ಆಯ್ತು. ಪೂರ್ವಿ, ಹೋಗಮ್ಮ, ಕುಡಿಯೋದಕ್ಕೆ ಸ್ವಲ್ಪ ನೀರು ತಗೊಂಬ. ಅಕ್ಕ, ಬರೀ ನೀರು ಯಾಕೆ? ಕಿಟ್ಟಿಗೆ ಹೇಳ್ತೀನಿ, ಒಳ್ಳೆ ಜ್ಯೂಸ್ ಮಾಡ್ಕೊಡ್ತಾನೆ. ಪೂರ್ವಿ, ಕಿಟ್ಟಿಗೆ ಹೇಳಿ ಒಳ್ಳೆ ಜ್ಯೂಸ್ ಮಾಡಿಸ್ಕೊಂಡ್ ಬಾ. ಸರಿ ಅಮ್ಮ. ಮಾವ, ಅಮ್ಮ ಜ್ಯೂಸ್ ತಗೊಂಬರಕ್ ಹೇಳಿದ್ಲು, ಕೊಡು, ತಗೊಂಡೋಗ್ತೀನಿ. ನಾನು ತರ್ತೀನಿ ಪೂರ್ವಿ, ನೀನು ಹೊರಡು. ಸರಿ ಮಾವ. ದೊಡಮ್ಮ, ದೊಡಮ್ಮ, ಮೆರವಣಿಗೆಗೆಲ್ಲ ರೆಡಿ ಇದೆ, ಹೊರಡೋಣವಾ? ತಡೀರಿ ತಡೀರಿ ತಡೀರಿ. ಏನ್ ಚಿಕ್ಕಳಿಮಯ್ಯ ನೀನು, ಎಲ್ರ ಹೊಟ್ಟೆ ತಂಪಾಗ್ಲಿ ಅಂತ ಜ್ಯೂಸ್ ಮಾಡಿದ್ದೀನಿ. ಕುಡಿಯೋಕ್ ಮುಂಚೆನೆ ಎಲ್ರನ್ನು ಕರ್ಕೊಂಡು ಹೊರಟಿದ್ಯಲ್ಲ. ಕಿಟ್ಟಿ ಸ್ಪೆಷಲ್ ಆರೆಂಜ್ ಜ್ಯೂಸ್, ಮೊದಲು ನಮ್ಮ ಕಲ್ಯಾಣಿ ಅಮ್ಮಂಗೆ ತಗೊಳ್ಳಿ ಬಾವ. ಅಕ್ಕ, ಪೂರ್ವಿ ತಗೊಳ್ಳೋಣ.
ಚಿಕ್ಕಳಿಮಯ್ಯ ನಿನಗೆ. ನನಗೆ ಬೇಡಮ್ಮವ್ವ. ಓಕೆ, ಡಾಕ್ಟ್ರ್ ನೀನು, ನಿನಗೆ ಒತ್ತಾಯ ಮಾಡೋಕ್ಕಾಗಲ್ಲ. ಪಂಚಮಿ ತಗೊಳಮ್ಮ. ಇದು ಇವತ್ತಿನ ಕಾರ್ಯಕ್ರಮದ ಹೀರೋ, ನನ್ನ ದೊಡ್ಡ ಅಳಿಮಯ್ಯಂಗೆ. ಇವತ್ತು ನಾನು ಮಾಡಿರೋ ಖತರ್ನಾಕ್ ಐಡಿಯಾ ಗ್ಯಾರಂಟಿ ವರ್ಕ್ ಆಗುತ್ತೆ. ದೊಡ್ಡ ಡ್ರಾಮಾನೇ ನಡೆಯುತ್ತೆ. ಸರಿ, ಹೊರಡೋಣವಾ? ಸ್ನೇಹ, ತಪ್ಪು ತಿಳ್ಕೊಬೇಡ. ಮದ್ವೆ ಆಗೋ ತನಕ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ. ಯಾಕಂದ್ರೆ ನಾವ್ ಇಷ್ಟಪಡೋದು ಮುಂಗ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಸೊ ಹೇಗಿದೆ ಮೆರವಣಿಗೆ? ತುಂಬಾ ಚೆನ್ನಾಗಿದೆ ಆಂಟಿ. ಏ ಇದೇನ್ ಮಹಾ, ನಿನ್ನ ರಾಮ್ ಮದ್ವೆನ ಇದಕ್ಕಿಂತ ಚೆನ್ನಾಗ್ ಮಾಡೋಣ. ಊರವ್ರೆಲ್ಲ ತಿರುಗ್ ನೋಡೋ ಹಾಗೆ ಧಾಮ್ ಧೂಮ್ ಅಂತ ಮಾಡೋಣ. ಯಾಕೇನು ಮಾತಾಡ್ದಂಗೆ ಸೈಲೆಂಟ್ ಆಗಿ ಕುಂತ್ಬಿಟ್ಟಿದ್ದೀರಾ? ಓ, ನಿಮ್ಗೆ ಈ ಗದ್ದಲ ಎಲ್ಲ ಆಗಕ್ಕಿಲ್ವಾ? ನಿಮ್ ತಂಗಿ ನೋಡಿದ್ರೆ ಮಾತಲ್ಲೇ ಎಲ್ರು ಬಡ್ದು ಬಾಯಿಗೆ ಕಾಳಂಗವ್ರೆ. ನಿಮ್ ನೋಡಿದ್ರೆ ಮಾತಾಡಿದ್ರೆ ಮುತ್ತುದ್ರೋಯ್ತದೆ ಅನ್ನಂಗ್ ಕುಂತಿದ್ದೀರ. ನನಗೆ ನಿಮ್ಮಂತ ಹುಡುಗಿರೇ ಇಷ್ಟ ಅದ. ಯಾಕೇನೋ ಯೋಚನೆ ಮಾಡ್ತಾ ಇದ್ದೀರಾ? ಏನಾದ್ರು ಸಮಸ್ಯೆನಾ? ಅದೇನಿದ್ರು ಧೈರ್ಯವಾಗಿ ಹೇಳಿ, ನಾನ್ ಸರಿ ಮಾಡ್ತೀನಿ. ಸತ್ಯನಾರಾಯಣ ಮಾಮ ನಿಮ್ ಬಗ್ಗೆ ಸಿಕ್ಕಾಪಟ್ಟೆ ಹೇಳೋರೆ. ಅವ್ರ ಮಾತನ್ನ ಮೀರಕ್ಕಿಲ್ವಂತೆ ನೀವು? ಈಗಿನ ಕಾಲದಲ್ಲಿ ನಿಮ್ಮಂತ ಹೆಣ್ಮಕ್ಳು ತುಂಬಾನೇ ಕಡಿಮೆ.
ನಮ್ಮ ಐದ್ರು ಅವ್ರ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಹಿಂಗೆ ಇರ್ಬೇಕು ಅಂತ ಏನೇನೋ ಕನ್ಸುಗಳು ಕಟ್ಕೊಂಡಿರ್ತಾರೆ. ಅಂತವ್ರನ್ನೇ ಮದ್ವೆ ಆಗ್ಬೇಕು ಅಂತ ಆಸೆನೂ ಮಾಡಿಕೊಂಡಿರ್ತಾರೆ. ಆ ವಿಷಯದಲ್ಲಿ ನಾನ್ ಬಲೆ ಅದೃಷ್ಟವಂತ. ನಾನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಹೆಂಗಿರ್ಬೇಕು ಅನ್ಕೊಂಡಿದ್ನೋ ನೀವ್ ಹಂಗೆ ಇದೆ. ಕಿಟ್ಟಿ, ಮೆರವಣಿಗೆಯಲ್ಲಿ ಏನೋ ದೊಡ್ಡದಾಗ ಆಗತ್ತೆ ಅಂತ ಹೇಳಿದ್ಯಲ್ಲೋ, ಇದೇನೋ ಆಗ್ತಾನೆ ಇಲ್ಲ. ವೆಯ್ಟ್ ಮಾಡಕ್ಕ ಇನ್ನೇನು ಸ್ವಲ್ಪ ಹೊತ್ತು ದೊಡ್ಡ ಸಿನಿಮಾನೇ ನಡೆಯುತ್ತೆ. ಎಷ್ಟ್ ಚೆನ್ನಾಗಿದೆ ಅಲ್ವಾ? ಹೌದಮ್ಮ. ನನಗಂದ್ರೆ ತುಂಬಾ ಸಂತೋಷ ಆಗ್ತಿದೆ. ಏನು ಯೋಚನೆ ಮಾಡ್ಬೇಡ, ನಿನ್ ಮದ್ವೆನು ಇಷ್ಟ ಗ್ರಾಂಡ್ ಆಗಿ ಮಾಡ್ತೇನೆ, ಸರಿನಾ? ಕಾವ್ಯ, ಜೋಡಿ ತುಂಬಾ ಲಕ್ಷಣವಾಗಿದೆ ಅಲ್ವಾ? ಕೆಟ್ಟಾಗಿದೆ ಅಪ್ಪ. ಕಣ್ಣ ಆ ಮನುಷ್ಯನ್ ಜೊತೆ ನೋಡಕ್ಕೆ ಆಗ್ತಿಲ್ಲ. ಅಲ್ಲಪ್ಪ, ಹೋಗಿ ಹೋಗಿ ಇಂಥ ಹುಡುಗನೇ ಸಿಕ್ಕತ್ನಾ ನಿಮ್ಗೆ? ನಿಂಗ್ ಇಷ್ಟ ಇಲ್ಲ ಅಂದ್ರೆ ಏನಂತೆ? ಇಡೀ ಊರ್ಗೆ ಈ ಜೋಡಿ ಚಂದ ಅನ್ಸಿದೆ. ಅಷ್ಟೇ ಯಾಕೆ, ಮಾದೇವನ್ನ ಮದ್ವೆ ಆಗ್ತಿರೋ ಪ್ರೇಮನ್ಗೂ ಇಷ್ಟ ಆಗಿದೆ. ರೀ, ನೀವೇನ್ರಿ ಇವಳು ನೀ ಪ್ರಶ್ನೆ ಕೇಳ್ಕೊಂಡು? ಮಾದೇವು, ನಿನ್ಗೆ ಯಾವ ಸಾಂಗ್ ಬೇಕು ಕೇಳು, ಅದನ್ನೇ ಬರ್ಸ ಕೇಳ್ತೀನಿ. ಆಯ್ತಾಯ್ತು, ಅದನ್ನೇ ಬರ್ಸಪ್ಪ. ಏನಣ್ಣ? ಹೆಂಗ್ ಕಾಣಿಸ್ತಾ ಇದೀನಿ? ಸೂಪರ್ ಆಗಿ ಕಾಣ್ತಾ ಇದೀಯ. ಮತ್ತೆ ನಾವಂದ್ರೆ ಸುಮ್ನೆನಾ? ಇಡೀ ದೇವಿ ಹಳ್ಳಿಲಿ ನಾವೇ ಹೀರೋ. ಅಮ್ಮಯ್, ಹೆಂಗ್ ಕಾಣ್ತಾ ಇದೀನಿ? ಸೂಪರ್ ಆಗಿದೆ. ಮತ್ತೆ ನಾವಂದ್ರೆ ಸುಮ್ನೆನಾ? ನಮ್ ತಾಲೂಕ್ಗೆ ನಾವೇ ಹೀರೋ. ಅತ್ತಮ್ಮ, ನಿಮ್ ಅಳಿಮಯ್ಯ ಹೆಂಗ್ ಕಾಣ್ತಾವನೆ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅವ್ರಿಗೆ ಅಂದ್ರೆ. ಮತ್ತೆ ನಮ್ ಇಡೀ ಜಿಲ್ಲೆಗೆ ನಾವೇ ಹೀರೋ, ಗೊತ್ತಲ್ಲ? ಇವ್ನ್ ಮುಖ ಕೂಲಿಂಗ್ ಗ್ಲಾಸ್ ಹಾಕಿರೋ ಕರಡಿ ತರ ಇದ್ದಾನೆ. ಓಯ್ ಪೇಟೆ ಹುಡುಗಿ, ನೀನೇನು ಒಳ್ಳೆ ಇಲ್ಲ. ಇವ್ನ್ ಕನ್ನಡಿನೇ ನೋಡ್ಕೊಳಲ್ಲ ಅನ್ಸುತ್ತೆ. ಈಗ್ಲೇ ಹೀಗೆ ಇನ್ ನೋಡಕ್ಕೇನಾದ್ರೂ ಚೆನ್ನಾಗಿದ್ದಿದ್ರೆ ಯಪ್ಪಾ ಇಡೀ ಊರ್ನೇ ಕೇಳ್ತಿದ್ದ ಅನ್ಸುತ್ತೆ, ನಾನ್ ಚೆನ್ನಾಗ್ ಕಾಣಿಸ್ತಿದ್ದೀನಾ ಅಂತ. ಇರಿಟೇಟಿಂಗ್ ಫೆಲೋ. ಇದೇನ್ರಿ, ನಿಮ್ ತಂಗಿ ಯಾವಾಗ್ಲೂ ಸಿಡ ಸಿಡ ಅಂತಾಳೆ, ಸುಡು ಸುಡು ಬಿಸಿಲಲ್ಲಿ ಹುಟ್ಟಾಳ ಹೆಂಗೆ? ಓಲಿ ಬಿಡಿ, ಪ್ಯಾಟೆಗೆ ಓದಕ್ ಬಂದ್ಬಿಟ್ರೆ ನಗದನ್ನೇ ಮರ್ತ್ಬಿಡ್ತಾರೆ ಅಂತ. ಅದೆಲ್ಲ ಇರ್ಲಿ, ಈ ಗೆಟಪ್ ಅಲ್ಲಿ ನಾನು ಹೆಂಗ್ ಕಾಣ್ತಾ ಇದೀನಿ ಅಂತ ನೀವ್ ಹೇಳಲೇ ಇಲ್ಲ. ಚೆನ್ನಾಗ್ ಕಾಣ್ತಾ ಇದೀನಾ? ನೀವೇನ್ರಿ ಮಾತಾಡಿದ್ರೆ ಕಾಸು ಹೋಯ್ತದೆ ಅನ್ನಂಗ್ ಆಡ್ತಾ ಇದೀರಾ?
ಹೋಗ್ಲಿ ಬಿಡಿ, ನನಗೆ ಮಾತಿಗಿಂತ ಮೌನನೇ ಇಷ್ಟ. ರಾಮ್ ಯಾಕೋ ಹೀಗಾಗ್ತಿದ್ದಾನೆ? ಅವನು ಮೊದ್ಲು ಸುಮ್ಮನೆ ಕೂತ್ಕೊಳಕ್ ಹೇಳು. ಅದೇವಾ ಕೂತ್ಕೊಳ್ಳು. ಅಣ್ಣ ಯಾಕೋ ನಿಂತಿದ್ಯಾ? ಕೂತ್ಕೊಳ್ಳೋ ಅಣ್ಣ, ಕೂತ್ಕೊಳ್ಳೋ. ಏಯ್ ರಾಮ್, ಇಲ್ಲಿ ನಿಂತ್ರೆ ಎಲ್ರು ಕಾಣಿಸ್ತಾರ ಗೊತ್ತಾ? ಇಡೀ ಊರೇ ನಂದು ಅಂತ ಅನ್ಸುತ್ತೆ. ಬೇಕಾದ್ರೆ ನೀನು ಬಾ.